ಇದು ಬೇಜಾರಾದ ಸಂಗತಿ. ಇದು ಪುನಃ ಇನ್ನೊಂದು ಕಾರ್ ಬಿದ್ದು ಇಲ್ಲಿ 4 ಜನ ಇದ್ರು ಕಾರಲ್ಲಿ, 3 ಜನ ತೀರೋಗವ್ರೆ ಅನ್ನೋದು ಗೊತ್ತಾಗಿದೆ. ಒಬ್ಬರು ಬಚಾವಾಗಿದ್ದಾರೆ, ಒಬ್ಬರು ಹಾಸ್ಪಿಟ್ಲಲ್ಲಿದ್ದಾರೆ. ಕಾರನ್ನು ಈಚೆ ತೆಗೆದಿದ್ದಾರೆ. ಏನು ಫೈರು ಮತ್ತು ಪೊಲೀಸ್ ಅವರು ಡಿಪಾರ್ಟ್ಮೆಂಟ್ ಅವರು ಇಮಿಡಿಯೇಟಾಗಿ ಆ್ಯಕ್ಷನ್ ತಗೊಂಡಿದ್ದಾರೆ. 12:30 ಟೈಮಲ್ಲಿ ಆಗಿರೋಂಥದ್ದು. 1 ಗಂಟೆಗೆ ಅವ್ರಿಗೆ ಮಾಹಿತಿ ಬಂದಿದೆ, ಬಂದ ತಕ್ಷಣ ಬಂದಿದ್ದಾರೆ. ಕೆಲವು 2-3 ಗಂಟೆ ಟೈಮಲ್ಲಿ ಅವೆಲ್ಲ ನೀರು ನಿಲ್ಲಿಸಿ VC ಅವರು ತಕ್ಷಣ ಏನು ತಗೊಳ್ಬೇಕು ಕ್ರಮನ ತಗೊಂಡಿದ್ದಾರೆ. ಈಗ ಆಗಿರೋದು ಹಿಂದೆ ಆಗಿತ್ತು, ಇವಾಗ ಹಿಂಗೆ ಆಯಿತು ಅನ್ನೋದ್ರ ಬಗ್ಗೆ. ಹೌದು, ಹಿಂದೆ ಇದಾಗಿತ್ತು, ಹಿಂಗೆ ಆಗುತ್ತೆ, ಕ್ರಮ ತಗೊಳ್ಳೋಕ್ಕೋಸ್ಕರ ಒಂದು ಕ್ರಾಸ್ ಬ್ಯಾರಿಯರ್ನ ಇದಾಗಲೇ ಈ ರಸ್ತೆ ಮಾಡಿದಾಗಲೇ ರಸ್ತೆ ಜೊತೆಗೇ ಕ್ರಾಸ್ ಬ್ಯಾರಿಯರ್ ಅಪ್ರೂವ್ ಆಗಿರೋಂಥದ್ದು. ಸೊ ಅದು ಕ್ರಾಸ್ ಬ್ಯಾರಿಯರ್ ಆಗಿರಲಿಲ್ಲ, ಅವಾಗ ಆ ಒಂದು ಅತಾಚುರಿ ಆಯಿತು. ಈಗ ಮುಗಿಸಿದ್ದಾರೆ, ಒಂದು 30% ಮುಗಿಸಿದ್ದಾರೆ ಅಷ್ಟೇ. ಅದು ಬಿಟ್ಟು ಇನ್ನು 70% ಕ್ರಾಸ್ ಬ್ಯಾರಿಯರ್ ಹಾಕಿಲ್ಲ. ಮುಂಚೆ ಕ್ರಾಸ್ ಬ್ಯಾರಿಯರ್ ಇಲ್ಲದೆ ಇದ್ರು ಯಾಕೆ ತಡೀತಾ ಇತ್ತು ಅಂದರೆ ಮಣ್ಣಿನ ಗುಡ್ಡ ಇತ್ತು ಇಲ್ಲಿ ಏಕ ಆ ಕಡೆ ಸೈಡ್ಗೆ, ಅದರಿಂದ ಏನು ಸಮಸ್ಯೆ ಆಯ್ತಾ ಇರಲಿಲ್ಲ. ಈಗೇನಾಯಿತು, ರೋಡ್ ಸ್ವಲ್ಪ ಅಗಲ ಮಾಡ್ಕೊಂಡು ಇವರು ಇದು ಮಾಡಿರೋಂಥದ್ದು. ಯಾಕಾಗಿಲ್ಲ ಅಂತ ನಾವು ವಿಚಾರಿಸಿದ್ವಿ. ಈಗ ನಾವು ಪ್ರೆಷರ್ ಅವಾಗವಾಗ ಆಗ್ತದೆ, ಈ ಕಡೆ ರಸ್ತೆಗೆ ಬಂದಾಗೆಲ್ಲ ನಾವು ಕೇಳ್ತಾನೆ ಇದ್ವಿ ಯಾಕಾಗಿಲ್ಲ ಏನು ಎತ್ತ ಅಂತ. ಇವತ್ತು ಹೇಳಿದ ಪ್ರಕಾರ ಅವ್ರಿಗೆ VC ಒಂದು ಮಾಡರ್ನೈಸೇಷನ್ ಕೆಲಸ ನಡೀತಾ ಇತ್ತಲ್ಲ, ಅಲ್ಲಿಗೆ ಲಾರಿಗಳು ಅಲ್ಲಿ ಓಡಾಡಕ್ಕೆ ಬೇಕಾಗ್ಬೋದು ಅನ್ನೋದಕ್ಕೋಸ್ಕರ ಬಿಟ್ಕೊಂಡಿದ್ರು ಅಂತ ಹೇಳಿದ್ರು. ಬಟ್ ಈಗ ಕೆಲಸ ಅಂತೂ ಆಗಿದೆ, ಅದು ಪೂರ್ತಿಗೊಳಿಸ್ಬೇಕು. ಅದಕ್ಕಿಂತ ಹೆಚ್ಚಾಗಿ ನಾವು ಇದನ್ನು ನನ್ನ ತಲೆಗೂ ಹೊಳಿಲಿಲ್ಲ ಲಾಸ್ಟ್ ಟೈಮ್ ಆದಾಗ. ಇಲ್ಲಿಂದ ಇನ್ನೂ ರೆಡಿ ಆ ಕಡೆ ತನಕ ಇರಬೇಕಾಗಿರೋಂಥ ಜಾಗ VC ಅವ್ರದ್ದು. ಇದು ರಸ್ತೆ PW ರಸ್ತೆನ VC ಜಾಗದಲ್ಲಿ ಮಾಡಿಬಿಟ್ಟಿದ್ವಿ ನಾವು ಹಿಂದೆ. ಅದೊಂದು ತಪ್ಪು ಕೆಲಸ ಆಗಿದೆ. ಪ್ಲಸ್ ಏನಾದರೆ ನಾವು ಒತ್ತರಿಸ್ಕೊಂಡು ಇಲ್ಲಿಗೆ ಬಂದಿದ್ದೀವಿ, ಇನ್ನೂ ರೆಡಿ ಆ ಕಡೆ ಐತೆ, ಇಲ್ಲಿಂದ ಇನ್ನೂ ರೆಡಿ. ಸೊ ಇದನ್ನು ಇಮಿಡಿಯೇಟಾಗಿ ನಾಳೆ ಬೆಳಗ್ಗೆ ಸರ್ವೇಯರ್ ಬಂದು ತೆರವು ಮಾಡಿಸಿ ಅಂತ ಹೇಳಿದ್ದೀವಿ. ತೆರವು ಮಾಡಿಸಿ ಟ್ರೆಂಚಿಂಗ್ ನೋಡಿಸ್ಬೇಕು. ಮತ್ತು PWD ಅವರು ಒಪ್ಕೊಂಡಿದ್ದಾರೆ, ಅವರು ಫಾರ್ಮೇಷನ್ ಮಾಡಿ ನಾವೇ ಕೊಡ್ತೀವಿ ಅಂತ. ಆಮೇಲೆ ಅದು ನೆಕ್ಸ್ಟ್ ಮುಂದೆ ಹೆಂಗೆ ರಸ್ತೆ ಅಂತೆಲ್ಲ ಮಾಡ್ತಾರೆ. ಅದ್ರ ಜೊತೆಗೆ ಇಲ್ಲಿ ಕ್ರಾಸ್ ಬ್ಯಾರಿಯರ್ ಹಾಕ್ಸ್ಬೇಕು ಅಂತ ಹೇಳಿದ್ದೀವಿ. ಅನ್ಫಾರ್ಚುನೇಟ್ ಅಂದರೆ ಅದು ಆಲ್ಮೋಸ್ಟ್ ಒನ್ ಇಯರ್ ಆಯ್ತು ಅನಿಸ್ತದೆ. ಹಾಗೆ ಇಷ್ಟು ತನಕ ಮಾಡದೇ ಇರೋಂಥದ್ದು ಎಲ್ಲರ ಜವಾಬ್ದಾರಿ. ಯಾರ್ಯಾರು ಜವಾಬ್ದಾರಿ ಆಯ್ತಾರೆ ಅಂತ ಕೇಳ್ಕೊಂಡ್ರೆ ನಾನು ಜವಾಬ್ದಾರಿನ, ಅಧಿಕಾರಿಗಳು ಜವಾಬ್ದಾರಿ, ನಾವೆಲ್ಲರ ಜವಾಬ್ದಾರಿನೇ ಇದೆ ಆಗಿರೋದು. ಯಾಕೆಂದರೆ ಇದು ಮುಗಿಸ್ಬೇಕಿತ್ತು ಇಷ್ಟೊತ್ತಿಗೆ, ಕಾಂಟ್ರಾಕ್ಟರ್ಗೆ ಹಿಡಿದು ಮುಗಿಸ್ಬೇಕಾಗಿರೋ ಜವಾಬ್ದಾರಿಗಳನ್ನ ನಾವು ಇದನ್ನು ಸೂಕ್ತ ಕ್ರಮ ತಗೋತೀವಿ ಅಂತ ಅವತ್ತು ಹೇಳಿದ್ವಿ. 30% ಮುಗಿಸಿದ್ವಿ, ಇದು 70%. ಕಾರಣಗಳೇನೇ ಇರ್ಬೋದು, ಇದನ್ನು ನಾವು ತಪ್ಪು ಒಪ್ಕೊಳ್ಳೇಬೇಕಾಗ್ತದೆ. ಇದು ಅದೇ ನಂದು ಸೇರಿದಂಗೆ ಕೇಳಿ, ಅದು ಅನ್ಫಾರ್ಚುನೇಟ್. ನಾವುಗಳು ಈ ಏನು ಫಾಲೋಅಪ್ ಮಾಡಿದ್ವಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ಇನಿಷಿಯಲಿ 3, 4, 5 ತಿಂಗಳು 6 ತಿಂಗಳ ತನಕ ಫಾಲೋಅಪ್ ಮಾಡಿದ್ವಿ. ಅದನ್ನು ನಾವು ಮಾಡಿಸ್ಲೇಬೇಕಾಗಿತ್ತು. ಅದನ್ನು ಇಮಿಡಿಯೇಟಾಗಿ ಅದನ್ನು ಮಾಡಿಸ್ಬೇಕು. ಪ್ಲಸ್ ಇದು ನಾನು ಹೇಳಿದ್ನಲ್ಲ, ಇದು ನಂಗೆ ಉಳಿದಿರಲಿಲ್ಲ ಲಾಸ್ಟ್ ಟೈಮ್ ಆದಾಗ. ಇದನ್ನು ನಾಳೆನೇ ರೆಡಿ ಮಾಡಿಸೋಕ್ಕೆ ಹೇಳಿದ್ವಿ. ಒಂದು 2-3 ದಿನದಲ್ಲಿ ಎಲ್ಲ ಹೊಸ ರೋಡ್ ಫಾರ್ಮೇಷನ್ ಮಾಡಿ ಬಿಡಬೇಕು ಅನ್ನೋದು ನನ್ನ ಆಸೆ. ಯಾಕಂದರೆ ಮುಂದೆ ಎಲ್ಲ ಊರವರೆಲ್ಲ ಕೇಳ್ತಾರೆ, ಮಕ್ಕಳು ಮರಿ ಬಿದ್ದಿದ್ರೆ ಏನು ಕತೆ ಅಂತ. ಯಾಕಂದರೆ ಸ್ಕೂಲ್ ಬಸ್ಗಳು ಓಡಾಡ್ತವೆ, ಅದರಿಂದ ಇಮಿಡಿಯೇಟಾಗಿ ಮಾಡಿಸ್ತೀವಿ ಸರ್. ಅದೇ ನಾವೆಲ್ಲ ಸೇರಿ ಹೇಳಿದ್ನಲ್ಲ, ನಾನೇ ಹೇಳ್ಬಿಟ್ಟೆ ನೀವು ಕೇಳೋಕ್ಕೆ ಮುಂಚೆನೇ. ಎಲ್ಲ ಅಧಿಕಾರಿಗಳು ಸೇರ್ಕೊಂಡಂಗೆ ನಾವುಗಳು ಎಲ್ಲರೂ ಸೇರ್ಕೊಂಡಂಗೆ ಹೊಣೆ ಇದಕ್ಕೆ. ಹೇಗೆ ಅದು ಪರಿಹಾರ ಏನು ಕೊಡಿಸ್ಬೇಕು, ಈಗ ಸತ್ತೋಗಿರೋರಂತೂ ತರ್ಸೋಕ್ಕಾಗಲ್ಲ. ಪರಿಹಾರ ಏನು ಕೊಡಿಸ್ಬೇಕು ಸರ್ಕಾರದ ಮಟ್ಟದಲ್ಲಿ ಮಾತಾಡಿ. ಕ್ಷೇತ್ರದಲ್ಲೇ ಜಾಸ್ತಿ ಸರ್ VC ನಾಲೆ ಹೋಗಿರೋದು, ಇಂಥ ಡೇಂಜರಸ್ ಪ್ಲೇಸ್ಗಳಿರೋದು. ಅದೇ ಇದಕ್ಕೆ ಈಗ ಒಂದು ರಿಪೋರ್ಟ್ ಮಾಡಿಸಿದ್ದೀವಿ ಆಗಲೇ. ಎಲ್ಲೆಲ್ಲಿ ಈ ಥರ ಬ್ಲ್ಯಾಕ್ ಸ್ಪಾಟ್ಗಳೇನವೆ, VC ಇರ್ಬೋದು, ರಸ್ತೆ ಅಪಘಾತ ಇರ್ಬೋದು, ಅದಕ್ಕೆ ಸಪ್ರೇಟಾಗಿ ಒಂದು ಫಂಡೇ ಗೌರ್ಮೆಂಟಲ್ಲಿದೆ ಈ ಅನಾಹುತಗಳನ್ನ ತಡೆಯೋಕ್ಕೋಸ್ಕರನೇ. ಅದ್ರದ್ದಾಗಲೇ ಅದ್ರ ಬಗ್ಗೆ ಎಲ್ಲ ರಿಪೋರ್ಟ್ ತರಿಸ್ಕೊಂಡಿದ್ದೀವಿ, ಎಸ್ಟೇಟ್ ಆಕ್ಸಿಡೆಂಟ್ ಅವೆಲ್ಲ. ಸೊ ಅದು ಕಾಂಪ್ರಿಹೆನ್ಸಿವ್ ಆಗಿ ಇಡೀ ಕ್ಷೇತ್ರದಲ್ಲಿ ಎಲ್ಲೆಲ್ಲಿ ಈ ಥರ ಲೂಪ್ ಹೋಲ್ಸ್ ಇದೆ ಅದ್ರ ಬಗ್ಗೆ ಕ್ರಮ ವರದಿ ಕೊಟ್ಟಿದ್ದಾರೆ, ತಾಂತ್ರಿಕ ವರದಿ ಕೊಟ್ಟಿದ್ದಾರೆ, ಇಂಪ್ಲಿಮೆಂಟ್ ಆಗಿಲ್ಲ ಅಂತ ಹೇಳ್ತಾರೆ. ಯಾಕೆ ಅದ್ರದ್ದು ಫಂಡ್ಸ್ ಇನ್ನೂ ರಿಲೀಸ್ ಆಗಿಲ್ಲ. ಇವರಿಂದ ಬಂದಿದೆ, SP ಇಂದ ಕೊಡಬೇಕು. ನಾವು ಇಲ್ಲಿಂದ ಮೂವ್ ಮಾಡಿದ್ವಿ, ಎಲ್ಲ ರೆಡಿ ಮಾಡಿಸಿ ಎಲ್ಲ ಡಿಪಾರ್ಟ್ಮೆಂಟ್ಸಿಂದ SP ಕೊಟ್ಟು ಅವ್ರು ಅಪ್ರೂವ್ ಮಾಡಬೇಕು. ಅವ್ರು ಎಷ್ಟೆಷ್ಟು ಕೇಸ್ ಇದೆ ಅಂತ ಹಾಕಬೇಕು. ಅದಾದಮೇಲೆ DC ಅವ್ರು ಅಪ್ರೂವ್ ಮಾಡಬೇಕು. ಡಿಪಾರ್ಟ್ಮೆಂಟ್ಗೆ ಹೋಗಿದೆ,
PWD ಡಿಪಾರ್ಟ್ಮೆಂಟಿಂದ ಎಲ್ಲ ಕಡೆನೂ ಆಗ್ತಾ ಇದ್ದಾರೆ. ದುಡ್ಡು ಫಂಡ್ಸ್ ರಿಲೀಸ್ ದಿವಸ ಬೇಕಾಗ್ಬೋದು ಸರ್. ಇದೆ ಈ ಸಮಸ್ಯೆಗೆ ಇಮಿಡಿಯೇಟಾಗಿ ಮಾಡಿಸ್ತೀವಿ. ಅದಕ್ಕೆ ಆ ಫಂಡ್ಸ್ಗೆ ವೆಯ್ಟ್ ಮಾಡಲ್ಲ. ಇದಕ್ಕೆ ಏನೇನು ಮಾಡಬೇಕು ಅದನ್ನು ಇಮಿಡಿಯೇಟಾಗಿ ಆಯ್ತು. ಪೂರ್ತಿ ಕ್ಷೇತ್ರಾದ್ಯಂತ ಮಾಡಬೇಕಾಗಿರೋದಕ್ಕೆ ಇನ್ನೊಂದು 1 ತಿಂಗಳು 2 ತಿಂಗಳಾದ್ರೂ ಬೇಕಾಗಿರೋದು. ಸರ್ ನೀವು ಇನ್ನೊಂದು ಮಾತು ಹೇಳಿದ್ರಿ, ಕಾಂಟ್ರಾಕ್ಟರ್ಗಳೇ ಮಾಡಿಸ್ಬೇಕಾಯ್ತು ರಸ್ತೆ ಅಭಿವೃದ್ಧಿ ಪಡಿಸಿ. ಇಷ್ಟು ದಿನ ಗಂಟೆ 1 ವರ್ಷ ಆಗಿದೆ ಸರ್, ಒಂದೂವರೆ ವರ್ಷ ಘಟನೆ ಆಗಿದೆ. ಆ ಸ್ಥಳದಲ್ಲಿ ಆ ಸಂದರ್ಭದಲ್ಲಿ ಒಂದಷ್ಟು ಕಡೆ ಕಲ್ಲುಗಳನ್ನ ಹಾಕಿದ್ರು ತಡೆಗೋಡೆ ರೀತಿ, ಆದರೆ ಆಗಿಲ್ಲ. ಕಂಡಕ್ಟರ್ ಮೇಲೆ ಅವ್ರ ಮೇಲೆ ಕ್ರಮ ಆಗುತ್ತದೆ. ಅದೇ ತಗೊಳ್ಳೇಬೇಕಾಯ್ತದೆ. ಈಗ ಅವ್ರು ಯಾಕೆ ಮಾಡಿಕ್ಕಿಲ್ಲ ಅಂತಂದರೆ, ಈಗ ಬಿಲ್ಗಳಾಗಿದೆಯಾ ಅವೆಲ್ಲ ತಗೊಬರ್ಬೇಕು. ಈಗ ರಸ್ತೆ ಮಾಡಿದ್ಮೇಲೆ ಈಗ ಕೆಲಸ ಕಂಪ್ಲೀಟ್ ಆಗೈತೆ ಅಂತ ಬಿಲ್ ಹಾಕ್ಬಿಟ್ಟಿದ್ರೆ ಅಲ್ವಾ, ಅದನ್ನಾಗಿ ಯಾಕಾಗಿಲ್ಲ ಅನ್ನೋದನ್ನ ನಾವು ಚರ್ಚೆ ಮಾಡಬೇಕಾಗತ್ತೆ, ನೋಡ್ಲೇಬೇಕಾಗತ್ತೆ, ಅದ್ರ ಮಾಹಿತಿ ತರಿಸ್ಕೋಬೇಕಾಯ್ತು. ಎರಡು ಒಟ್ಟಿಗೆ ಇತ್ತು, ಎರಡು ಒಟ್ಟಿಗೆ ಒಂದೇ ಕಾಂಟ್ರಾಕ್ಟಲ್ಲಿ ರಸ್ತೆ ಪ್ಲಸ್ ತಡೆಗೋಡೆ. ಯಾಕಂದರೆ ರಸ್ತೆ ಅಗಲ ಇತ್ತು ನೋಡಿ, ನೋಡಿದ ಕ್ರಾಸ್ ಬ್ಯಾರಿಯರ್ ಇಲ್ಲ ಅಂದರೆ ಅನಾಹುತಗಳು ಗ್ಯಾರಂಟಿನೇ. ಅಲ್ಲ ಸರ್, ಮಣ್ಣನ್ನ ತಡೆಗೋಡೆ ಕೂಡ ಇತ್ತು, ಅದನ್ನ ತೆರವು ಮಾಡಿದ್ದೆ. ಇದಕ್ಕೆಲ್ಲ ತೆರವು ಮಾಡಿದ್ದೆ ರಸ್ತೆ ಅಗಲ ಮಾಡೋಕ್ಕೆ. ಕ್ರಾಸ್ ಬ್ಯಾರಿಯರ್ ಹಾಕ್ತೀವಿ ಅಂತ ಪ್ಲಾನ್ ಮಾಡಿರೋದು ಹಿಂದ್ಗಡೆ ಅದೇ ತಾನೆ. ಆದ್ರೂ ಇದಾಗಿಲ್ಲ. ರಸ್ತೆ ಜಾಗನ ಈಗ ಸಾಕಷ್ಟು ಜನ ರೈತರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಬೆಳೆ ಅಲ್ಲ, ಇದು PWD ರಸ್ತೆ ಅಲ್ಲ, ಇದು BC. ಅದೇ ಪಕ್ಕದಲ್ಲೆಲ್ಲ ಐತೆ ಗೊತ್ತಿಲ್ಲ, ನೋಡ್ಬೇಕೀಗ. ಈಗ ಫಸ್ಟ್ 200 ಅಡಿ ತೆಗೆದು ಅದಾದ್ಮೇಲೆ PWD ರಸ್ತೆ ಬರಬೇಕು ಅಂದ್ರೆ 250 ಅಡಿ ಹೋಗ್ಬೇಕಾಯ್ತದೆ ನಾವು. ಅಷ್ಟೆಷ್ಟೈತೆ ನೋಡ್ಬೇಕೀಗ. ಅದಕ್ಕೆ ಸರ್ವೇರ್ ಕಳಿಸಿ ಫಸ್ಟ್ ಅಟ್ಲೀಸ್ಟ್ BCದು ಏನೈತೆ ಅದನ್ನ ಒತ್ತುವರಿ ತೆಗಿಸ್ಬೇಕಾಯ್ತು ನಾಳೆ. ಥ್ಯಾಂಕ್ ಯು.